ಡಿಕೆಶಿಗೆ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರ ವಿಚಾರ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀನಿ ಅಂತ ಹೈಕಮಾಂಡ್ ಆಶ್ವಾಸನೆಯನ್ನ ಕೊಟ್ಟಿದೆ. ಅಲ್ಲದೆ ಯಾವುದೇ ಬೆಸ್ಟ್ ಅದನ್ನ ಮಾಡ್ತೀವಿ ಹೈಕಮಾಂಡ್ ಹೇಳಿದೆ. ಆದರೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರ್ತಕ್ಕಂಥ ಎಂ ಕೃಷ್ಣಪ್ಪ ಸಚಿವ ಸ್ಥಾನ ಹೊರತು ಬೇರೆ ಏನು ಕೊಟ್ಟರು ಕೂಡ ಬೇಡ. ಸುರ್ಜೇವಾಲಾ ಭೇಟಿ ನಂತರ ಶಾಸಕ ಎಂ ಕೃಷ್ಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರತಕ್ಕಂಥ ಒಂದು ಅಸಮಾಧಾನದ ಬೆಂಕಿಯನ್ನ ಆರಿಸೋದಕ್ಕೆ ಹೈಕಮಾಂಡ್ ಈಗ ನೇರವಾಗಿ ಅಖಾಡಕ್ಕೆ ಇಳಿದಿದೆ. ಒಬ್ಬೊಬ್ಬ ಅಸಮಾಧಾನಿತ ಶಾಸಕರನ್ನ ಭೇಟಿ ಮಾಡಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದ್ರು ಕೂಡ ಕೆಲವು ನಾಯಕರು ತಮ್ಮ ನಿಲುವಿನಿಂದ ಹಿಂದೆ ಸರಿತಕ್ಕಂಥ ಲಕ್ಷಣಗಳು ಕಾಣ್ತಿಲ್ಲ. ಅದರಲ್ಲೂ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರ ಅಸಮಾಧಾನ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂ ಕೃಷ್ಣಪ್ಪ ಅವರೊಂದಿಗೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾತುಕತೆಯ ಬಳಿಕ ಕೃಷ್ಣಪ್ಪ ಅವರು ಮಾತನಾಡ್ತಾರೆ. ಮಿಸ್ಟೇಕ್ ಆಗಿದೆ, ಅದನ್ನ ಸರಿ ಮಾಡ್ತೇವೆ ಅಂತ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿದೆ. ಸಾಧ್ಯ ಆದಷ್ಟು ಉತ್ತಮ ನಿರ್ಧಾರ ತೆಗೆದುಕೊಳ್ತೇವೆ ಅಂತಿದ್ದಾರೆ ಅಂತ ತಿಳಿಸಿದ್ದಾರೆ. ಅದೇನೆ ಸಿಎಂ ಅವರು ಸುರ್ಜೇವಾಲಾ ಅವರೆಲ್ಲ ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀವಿ ಅಂತ. ಹೇಗೆ ಮಾಡ್ಕೊಡ್ತಾರಂತೆ ಸರ್? ಈಗ 32 ಕಂಪ್ಲೀಟ್ ಆಗೋಗಿದೆ, ಒಂದೇ ಒಂದು ಅವ್ರು ಹೇಳಿದ ಅರ್ಥ ಆಯ್ತಾ ನಮಗೆ? ಅದನ್ನ ನಾವು ಹೇಗೆ ಮಾಡ್ಕೊಡ್ತಾರೆ ಅದೆಲ್ಲ ಬೇಡ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರೀಕ್ಷೆ ಇದೆ ಸರ್, ಜನಗಳಿಗೆ ಹೇಳ್ಬೋದಾ ಅಂತ ಹೇಳಿ ಅದೇನೆ ಹೇಳಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರ್ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಪಟ್ಟು ಹಿಡಿಯೋದಲ್ಲ ಬಾದು, ವಿ ಡಿಸರ್ವ್ ಇಟ್. ನಾವೇನು ಪಟ್ಟು ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ರೆ ಬಂದಿಲ್ಲ ಅಷ್ಟೇ. ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಹೇಳಿದ್ಮೇಲೆ ಅವ್ರು ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ನಾವು ಒಬ್ಲೈಜ್ ಮಾಡಬೇಕಾದ್ ನಮ್ಮ ಕರ್ತವ್ಯ ಅಲ್ವೇನಪ್ಪ? ಪ್ರಶ್ನೆ ಅದಲ್ಲಮ್ಮ. ಅವ್ರು ಬಂದು ಕೇಳ್ಕೊಂಡಾಗ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಅಂತ ಹೇಳಿದಾಗ ನಾವು ಬೇರೆ ಏನು ಹೇಳೋದು? ನಾವೆಲ್ಲ ಸರ್ ಮಾಡಿದ್ದೀವಿ, ಎಲ್ಲ ಕರೆಕ್ಟಾಗಿದೆ ಅಂತ ಬಂದರೆ ಬೇರೆ ಥರ ಮಾತಾಡೋದು. ಎಲ್ಲ ಕರೆಕ್ಟಾಗಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ, ವಿ ವಿಲ್ ಸಿ ಹೌ ಇಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿಲ್ ಡೂ ಅಂತ ಹೇಳಿದ್ದಾರೆ. ಇನ್ನು ಶಾಸಕರ ಬಂಡಾಯ ಶಮನಕ್ಕೆ ಹರಿಪ್ರಸಾದ್ ಅವರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಹಿರಿಯ ಶಾಸಕರನ್ನ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಸಂಧಾನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಟಿ.ಬಿ. ಜಯಚಂದ್ರ ಹಾಗೂ ಎಚ್.ಕೆ. ಪಾಟೀಲ್ ಅವರನ್ನ ಹರಿಪ್ರಸಾದ್ ಅವರು ಭೇಟಿಯಾದರು. ಅಲ್ಲದೆ ಅಶೋಕ್ ಪಟ್ಟಣರನ್ನ ಕೂಡ ಕರೆಸಿ ಹರಿಪ್ರಸಾದ್ ಅವರು ಮಾತನಾಡಿಸಿದ್ದಾರೆ. ಜಯಚಂದ್ರ ನಿವಾಸದಲ್ಲಿ ಇಬ್ಬರು ಹಿರಿಯ ಶಾಸಕರೊಂದಿಗೆ ಮಾತುಕತೆ ನಡೆದಿದೆ. ಕಾಂಗ್ರೆಸ್ನಲ್ಲಿ ಏನೋ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಣಿಸಿಕೊಂಡಿರತಕ್ಕಂಥ ಒಂದು ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ನಾಯಕತ್ವದ ಕಸರತ್ತು ಮತ್ತಷ್ಟು ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಾಯಕರ ಜೊತೆಗೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಅಸಮಾಧಾನಿತ ಹಿರಿಯ ನಾಯಕರನ್ನ ಒಬ್ಬೊಬ್ಬರಾಗಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ತೆರಳಿ ಟಿ.ಬಿ. ಜಯಚಂದ್ರ ಅವರ ಒಂದು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಸಂಧಾನ ಸಕ್ಸಸ್ ಆಗಿದೆ. ಸಚಿವ ಸ್ಥಾನ ಸ್ಪೀಕರ್ ಸಿಗದಿದ್ದಕ್ಕೆ ಎಚ್.ಕೆ.ಪಿ. ಮುನ್ಸ್ಕೊಂಡಿದ್ರು. ಹರಿಪ್ರಸಾದ್ ಜೊತೆಗಿನ ಮಾತುಕತೆ ಬಳಿಕ ಮುನಿಸು ಈಗ ಶಮನಗೊಂಡಿದೆ. ಪಕ್ಷಕ್ಕಾಗಿ ದುಡಿತೇವೆ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದಾರಂತೆ. ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಸಂಧಾನ ಒಟ್ಟಿನಲ್ಲಿ ಸಕ್ಸಸ್ ಆಗಿದೆ. ಟಿ.ಬಿ. ಜಯಚಂದ್ರ ಅವರ ನಿವಾಸದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಪಕ್ಷದೊಳಗಿನ ಬೆಳವಣಿಗೆಗಳು, ಸಚಿವ ಸ್ಥಾನ, ಸ್ಪೀಕರ್ ಹುದ್ದೆ ಹಾಗೂ ಮುಂದಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರ ಒಂದು ಅಸಮಾಧಾನ ಶಮನಗೊಂಡಿರತಕ್ಕಂಥ ಸೂಚನೆಗಳು ಕೂಡ ಸಿಕ್ಕಿದೆ. ಸಚಿವ ಸ್ಥಾನ ಹಾಗೂ ಸ್ಪೀಕರ್ ಹುದ್ದೆ ಸಿಗದಿರೋ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದರು ಎಚ್.ಕೆ. ಪಾಟೀಲ್ ಅವರು. ಹರಿಪ್ರಸಾದ್ ಅವರೊಂದಿಗಿನ ಮಾತುಕತೆಯ ಬಳಿಕ ಈಗ ಸಕಾರಾತ್ಮಕ ಸಂದೇಶವನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಸಂಧಾನ ಮಾತುಕತೆ ಸಕ್ಸಸ್ ಆಯಿತು ಅಂತ ಅರ್ಥ.